ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್. ನಾನು ರವಿಕುಮಾರ್ ಸಜ್ಜಿನರ್. ಸೊ ಇವತ್ತಿನ ಒಂದು ಹೊಸ ಸಬ್ಜೆಕ್ಟ್ ತೊಗೊಂಡು ಬಂದಿದ್ದೀನಿ ನಿಮ್ಮ ಎದುರುಗಡೆ. ಸೊ ದಟ್ ಸಬ್ಜೆಕ್ಟ್ ಈಸ್ ನೇಮ್ಡ್ ಆಸ್ ಬಿಗಿನರ್ ಆರ್ಡಿನೋ ವಿತ್ ಟಿಂಕರ್ ಕ್ಯಾಡ್ ಸರ್ಕ್ಯೂಟ್ಸ್. ಟಿಂಕರ್ ಕ್ಯಾಡ್ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ನಾವು ಆರ್ಡಿನೋ ಬಿಲ್ಡರ್ ಅಂದರೆ ಸರ್ಕ್ಯೂಟ್ಸ್ನ ಡಿಸೈನ್ ಮಾಡಿ ಸಿಮ್ಯುಲೇಷನ್ ಮಾಡಿ ಯಾವ ಥರ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ದೆನ್ ಲೆಟ್ಸ್ ಮೂವ್ ಆನ್ ಟು ಟಿಂಕರ್ ಕ್ಯಾಡ್ ಸರ್ಕ್ಯೂಟ್ಸ್ ಸಾಫ್ಟ್ವೇರ್. ಸೊ ಟಿಂಕರ್ ಕ್ಯಾಡ್ ಸಾಫ್ಟ್ವೇರ್ ಅನ್ನೋದು ಏನಿದೆ ಅಲ್ಲ, ಇದು ಫ್ರೀ ಆನ್ಲೈನ್ ಕಲೆಕ್ಷನ್ ಆಫ್ ಸಾಫ್ಟ್ವೇರ್ ಟೂಲ್ಸ್ ಇದೆ ಫ್ರೆಂಡ್ಸ್. ಇದೇನು ಮಾಡುತ್ತೆ ಅಂದರೆ ನಿಮ್ಮ ಐಡಿಯಾಸ್ಗಳು, ಥಿಂಕಿಂಗು, ಕ್ರಿಯೇಟಿಂಗ್, ಹೊಸ ಏನಾದರೂ ಇನ್ನೋವೇಟಿವ್ ಐಡಿಯಾಸ್ ಇತ್ತು ಅಂದರೆ ಪ್ರೊಜೆಕ್ಟ್ ಮಾಡೋದ್ರ ಬಗ್ಗೆ ಆಯಿತು, ಮಿನಿ ಪ್ರಾಜೆಕ್ಟ್ಸ್ ಇರ್ಬೋದು ಅಥವಾ ಮೇಜರ್ ಪ್ರಾಜೆಕ್ಟ್ಸ್ಗಳು ಇರ್ಬೋದು, ಆಮೇಲೆ 3D ಡಿಸೈನ್ಸ್ ನಿಮ್ಮ ಇಂಜಿನಿಯರಿಂಗ್ನಲ್ಲಿ, ಆಮೇಲೆ ಎಂಟರ್ಟೈನ್ಮೆಂಟ್ ಅಂದರೆ ಗೇಮಿಂಗ್ ಪ್ರಾಜೆಕ್ಟ್ಸ್ಗಳು ಇರ್ಬೋದು ಅಥವಾ ಕ್ರಿಯೇಟಿವ್ ಐಡಿಯಾಸ್ಗಳು ಇರ್ಬೋದು. ಇದರಲ್ಲಿ ಈ ಸಾಫ್ಟ್ವೇರ್ನಲ್ಲಿ ಯೂಸ್ ಮಾಡಿಕೊಂಡು ನೀವು ಬಿಲ್ಡ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಸೊ ಈ ಟಿಂಕರ್ ಕ್ಯಾಡ್ ಸಾಫ್ಟ್ವೇರ್ನ ಆಟೋಡೆಸ್ಕ್ ಅನ್ನೋ ಕಂಪನಿಯವರು ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಇದು 2011ರಿಂದ ಅವೈಲೇಬಲ್ ಇದೆ. ಸೊ ಮೋಸ್ಟ್ ಪ್ರಾಬಲಿ ಇದರ ಮ್ಯಾಕ್ಸಿಮಮ್ ಹೆಲ್ಪ್ ಆಗಿರೋದು ಅದಕ್ಕೆ 3 ಡೈಮೆನ್ಷನಲ್ ಪ್ರಿಂಟಿಂಗ್ ಅನ್ನೋ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಯಾವ ಥರ ಡಿಸೈನ್ ಪ್ರಿಂಟ್ ಮಾಡ್ತೀವಲ್ಲ, ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಈ ಸಾಫ್ಟ್ವೇರ್ನ ತುಂಬಾ ವೆರಿ ಅಡ್ವಾಂಟೇಜ್ ಆಗಿದೆ. ಬೇಸಿಕಲಿ ಇದೇನಿದೆ ಅಂದರೆ ಫ್ರೀ ಆನ್ಲೈನ್ 3D ಮಾಡೆಲಿಂಗ್ ಪ್ರೋಗ್ರಾಮ್ ಇದೆ. ಸೊ ಇದೆಲ್ಲ ಮೇಲೆ ರನ್ ಆಗುತ್ತೆ ಅಂದರೆ ವೆಬ್ ಬ್ರೌಸರ್ ಮೇಲೆ ರನ್ ಆಗುತ್ತೆ. ಸೊ ಆಟೋಮೆಟಿಕ್ಲಿ ನಿಮ್ಗೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಇಂಟರ್ನೆಟ್ ಕನೆಕ್ಷನ್ ಯೂಸ್ಕೊಂಡು ವೆಬ್ ಬ್ರೌಸರ್ನಲ್ಲಿ ಓಪನ್ ಮಾಡಿ ನೀವು ಆಟೋಮೆಟಿಕ್ಲಿ ನಿಮ್ಮ ಸರ್ಕ್ಯೂಟ್ನ ಸಿಮ್ಯುಲೇಟ್ ಮಾಡಿ ಅದನ್ನು ಚೆಕ್ ಮಾಡ್ಬೋದು. ವೆದರ್ ಸರ್ಕ್ಯೂಟ್ ವರ್ಕಿಂಗ್ ಕರೆಕ್ಟ್ ಆಗಿದೆಯೋ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಬೋದು. ಅದೇ ಥರ ಅನಿಮೇಷನ್ ಡಯಾಗ್ರಾಮ್ಗಳು, 3D ಡಯಾಗ್ರಾಮ್ಗಳು ಕೂಡ ನೀವು ಇದರಲ್ಲಿ ಡಿಸೈನ್ ಮಾಡ್ಬೋದು ಫ್ರೆಂಡ್ಸ್. ಇವೆಲ್ಲ ಏನಿದಾವೆ ಟಿಂಕರ್ ಕ್ಯಾಡ್ ಸಾಫ್ಟ್ವೇರ್ನ ಬೇಸಿಕ್ ಆಪ್ರೇಷನ್ಸ್, ಆ್ಯಡ್ ಮಾಡೋದು, ಮೂವಿಂಗ್ ಶೇಪ್ಸ್ ಮಾಡೋದು ಅಥವಾ ರೊಟೇಟ್ ಮಾಡೋದು, ಸ್ಟ್ರೆಚ್ ಮಾಡೋದು, ಇವೆಲ್ಲ ಆಪ್ಷನ್ಸ್ಗಳು ಇದಾವೆ ಫ್ರೆಂಡ್ಸ್. ಓಕೆನಾ? ಇವು ನಿಮಗೆ ನಿಮ್ಮ ಸ್ಟೂಡೆಂಟ್ಸ್ಗಳು ಇರ್ಬೋದು ಅಥವಾ ನಿಮ್ಮ ಲೆಕ್ಚರ್ಸಿಂಗ್ ಇರ್ಬೋದು ಅಥವಾ ನಿಮ್ಮ ಐಡಿಯಾಸ್ಗಳು ಏನಾದರೂ ಬಿಲ್ಡ್ ಮಾಡೋದಾಗಿರ್ಬೋದು, ಇದನ್ನು ಒನ್ ಆಫ್ ದಿ ಬೆಸ್ಟ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಟೂಲ್ ಅಂತ ಹೇಳ್ಬೋದು ಫ್ರೆಂಡ್ಸ್, ನಿಮ್ಮ ಐಡಿಯಾನ ಡಿಸೈನ್ ಮಾಡಲಿಕ್ಕೆ. ಆ್ಯಂಡ್ ಬೇಸಿಕಲಿ ನಮ್ಮ ಡಿಪ್ಲೊಮಾ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ನಾವು ಮಿನಿ ಪ್ರಾಜೆಕ್ಟ್ಸ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಯಾವುದೇ ಒಂದು ಸ್ಟೂಡೆಂಟ್ಸ್ಗೆ ತಮ್ಮ ಐಡಿಯಾನ ಚೆಕ್ ಮಾಡ್ಕೊಳ್ಳಿಕ್ಕೆ ಫ್ರೆಂಡ್ಸ್. ಸೊ ಇದು ಆರ್ಡಿನೋ ಬೋರ್ಡ್ ಕನೆಕ್ಷನ್ ಮಾಡಿಕೊಂಡು ನಾವು ಯಾವ ಥರ ಸಿಮ್ಯುಲೇಟ್ ಮಾಡಿ ಸರ್ಕ್ಯೂಟ್ನ ಚೆಕ್ ಮಾಡೋದು, ವೆದರ್ ಇಟ್ ಇಸ್ ವರ್ಕಿಂಗ್ ಕರೆಕ್ಟ್ಲಿ ಆರ್ ನಾಟ್. ಆಮೇಲೆ ಇವನ್ ನೀವು ಕೋಡ್ ಕೂಡ ಇದು ಜನರೇಟ್ ಮಾಡುತ್ತೆ, ಆಟೋಮೆಟಿಕ್ಲಿ ಕೋಡ್ನ ಜನರೇಟ್ ಮಾಡುತ್ತೆ. ಆ ಕೋಡ್ನ ನೀವು ಆಟೋಮೆಟಿಕಲಿ ಡಂಪ್ ಮಾಡಿಕೊಂಡು ನಿಮ್ಮ ರಿಯಲ್ ಸರ್ಕ್ಯೂಟ್ನ ನೀವು ಬಿಲ್ಡ್ ಮಾಡಬಹುದು ಫ್ರೆಂಡ್ಸ್. ಓಕೆನಾ? ಇದು ಟಿಂಕರ್ ಕ್ಯಾಡ್ ಸಾಫ್ಟ್ವೇರ್ನ ಆಟೋಡೆಸ್ಕ್ ಕಂಪನಿಯವರು ಡಿಸೈನ್ ಮಾಡಿದ್ದಾರೆ. ಸೊ ಇಟ್ ಈಸ್ ಸಮ್ ಬೇಸಿಕ್ ಅಡ್ವಾಂಟೇಜ್ ಫ್ರಮ್ ದಿ ಆಟೋಡೆಸ್ಕ್ ಕಂಪನಿಯವರಿಂದ. ಓಕೆನಾ? ಇದು 3D ಡಿಸೈನ್ ವೆಬ್ ಅಪ್ಲಿಕೇಶನ್, ವೆಬ್ ಬ್ರೌಸರ್ ಮೇಲೆ ಆಗುತ್ತೆ. ನಿಮಗೆ ಇದನ್ನು ಯೂಸ್ ಮಾಡಬೇಕಿತ್ತಂದರೆ ಇಂಟರ್ನೆಟ್ ಕನೆಕ್ಷನ್ ಬೇಕೇ ಬೇಕು ಫ್ರೆಂಡ್ಸ್. ಓಕೆನಾ? ಇದು ನಂದು ಅಕೌಂಟ್ ಯಾವ ಥರ ಒಂದ್ಸಲ ಅಕೌಂಟ್ ಕ್ರಿಯೇಟ್ ಆಗ್ತಂದ್ರೆ ಯಾವ ಥರ ನೀವು ಡಿಸೈನ್ ಮಾಡ್ಬೋದು, ಇಲ್ಲಿ ಅವೈಲೇಬಲ್ ಇದಾವೆ ನೋಡಿ ಫ್ರೆಂಡ್ಸ್. 3D ಡಿಸೈನ್ಸ್ಗಳು ಮಾಡ್ಬೋದು, ಸರ್ಕ್ಯೂಟ್ಸ್ಗಳು ಮಾಡ್ಬೋದು, ಕೋಡ್ ಬ್ಲಾಕ್ ಮಾಡ್ಬೋದು, ಲೆಸನ್ಸ್ಗಳು ಮಾಡ್ಬೋದು, ನಿಮ್ಮ ಹೊಸ ಪ್ರಾಜೆಕ್ಟ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ದೆನ್ ಅದ್ರ ಜೊತೆ ಇದು ನಾವು ಇವತ್ತಿನ ಟಾಪಿಕ್ ಯಾವ್ದು ಹೇಳ್ತಾ ಇದ್ದೀನಿ ಅಂದರೆ ಆರ್ಡಿನೋ ವಿತ್ ಟಿಂಕರ್ ಕ್ಯಾಡ್. ಆರ್ಡಿನೋ ಬೋರ್ಡ್ ಮತ್ತು ಟಿಂಕರ್ ಕ್ಯಾಡ್ ಎರಡನ್ನೂ ನೀವು ಅಸೆಂಬಲ್ ಮಾಡಿ ನೀವು ಯಾವ ಥರ ಸರ್ಕ್ಯೂಟ್ನ ಬಿಲ್ಡ್ ಮಾಡಬೇಕು ಅನ್ನೋದು. ಓಕೆನಾ? ಇದೇನಿದಾವೆ ಕಂಟ್ರೋಲಿಂಗ್ ಬೋರ್ಡ್ಸ್ ಇರ್ಬೋದು, ಔಟ್ಪುಟ್ ಸ್ವಿಚ್ ಇರ್ಬೋದು, ಇನ್ಪುಟ್, ಆಮೇಲೆ ಮ್ಯಾಥ್ಸ್ ವೇರಿಯೇಷನ್ಸ್, ಆ್ಯಡಿಷನ್, ಡಿಲಿಷನ್, ನೊಟೇಷನ್, ವೇರಿಯೇಬಲ್ಸ್ನ ನೀವು ಬಿಲ್ಡ್ ಮಾಡ್ಬೋದು. ಈ ಥರ ಕೋಡ್ಸ್ ಆಟೋಮೆಟಿಕಲಿ ಜನರೇಟ್ ಆಗ್ತಾ ಹೋಗ್ತವೆ ಫ್ರೆಂಡ್ಸ್. ಈ ಕೋಡ್ನ ನೀವು ರಿಯಲ್ ಆರ್ಡಿನೋ ಬೋರ್ಡ್ ವಿತ್ ಆರ್ಡಿನೋ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ಡಂಪ್ ಮಾಡ್ಕೋಬೋದು ನೀವು ಆರ್ಡಿನೋ ಬೋರ್ಡ್ಗೆ ಫ್ರೆಂಡ್ಸ್. ಸೊ ದಿಸ್ ಇಸ್ ಟಿಂಕರ್ ಕ್ಯಾಡ್ ವೆಬ್ಸೈಟ್ ಅಡ್ರೆಸ್ಸು, ದಟ್ ಇಸ್ www.tinkercad.com ಹೊಡೆದ್ಬಿಟ್ರೆ ನೀವು ಆಟೋಮೆಟಿಕ್ಲಿ ಯು ಕ್ಯಾನ್ ಗೋ ಫಾರ್ ಕ್ರಿಯೇಟ್ 3D ಡಿಜಿಟಲ್ ಡಿಸೈನ್ಸ್ ವಿತ್ ಆನ್ಲೈನ್ ಕ್ಯಾಡ್ನಲ್ಲಿ ನೀವು ಹೋಗ್ಬೋದು ಫ್ರೆಂಡ್ಸ್. ಓಕೆನಾ? ಸೊ ನಾವು ಲೆಟ್ಸ್ ಮೂವ್ ಆನ್ ಟು ಟಿಂಕರ್ ಕ್ಯಾಡ್ ಸಾಫ್ಟ್ವೇರ್. ಓಕೆನಾ? ಸೊ ಟಿಂಕರ್ ಕ್ಯಾಡ್ ಸಾಫ್ಟ್ವೇರ್ಗೆ ನಾವು ಯಾವ ಥರ ಮೂವ್ ಆಗಬೇಕು ಫ್ರೆಂಡ್ಸ್. ಓಕೆನಾ? ಫಸ್ಟ್ಗೆ www.google.com ಅಂತ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನಿಮಗೆ ಟಿಂಕರ್ ಕ್ಯಾಡ್, ಓಕೆನಾ, ಟಿಂಕರ್ ಕ್ಯಾಡ್ ಅಂತ ಬಿಡ್ರಿ. ಸೊ ಆಟೋಮೆಲಿ ಟಿಂಕರಿಂಗ್ ಪ್ರೋಗ್ರಾಮ್ ಅಂತ ಅರ್ಥ. ಟಿಂಕರ್ ಕ್ಯಾಡ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಏನು ಕರಿತೀವಲ್ಲ, ಕಂಪ್ಯೂಟರ್ನಲ್ಲಿ ನಾವೇನಂದರೆ ಡಿಸೈನ್ಸ್ಗಳು ಮಾಡ್ಕೊಳೋದು ಫ್ರೆಂಡ್ಸ್. ಇದನ್ನು ಟಿಂಕರ್ ಕ್ಯಾಡ್ ಅಂತ ಕರಿತೀವಿ. ಸೊ ಒಂದ್ಸರಿ ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಲಿ ಟಿಂಕರ್ ಕ್ಯಾಡ್ ಸಾಫ್ಟ್ವೇರ್ಸು ವೆಬ್ಸೈಟು ಓಪನ್ ಆಗುತ್ತೆ ಫ್ರೆಂಡ್ಸ್. ಜಸ್ಟ್ ಮಿನಿಟ್. www.google.co ಅಂತ ಹೊಡಿತೀರಿ ಫ್ರೆಂಡ್ಸ್. ಹೊಡೆದ್ಬಿಟ್ಟು ಸೊ ಗೂಗಲ್ ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್.
ಸೊ www.google.comಗೆ ಹೋದ ತಕ್ಷಣ ನೆಕ್ಸ್ಟ್ ಬರೋದು ಫ್ರೆಂಡ್ಸ್ ಟಿಂಕರ್ ಕ್ಯಾಡ್ ಅಂತ ಬರುತ್ತೆ. ಸೊ ಟಿಂಕರ್ ಕ್ಯಾಡ್ ಅನ್ನೋದನ್ನು ಕ್ಲಿಕ್ ಮಾಡಿ ಸೊ ಆಟೋಮೆಟಿಕ್ಲಿ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ಥರ ಟಿಂಕರ್ ಕ್ಯಾಡ್ ಕ್ರಿಯೇಟ್ 3D ಡಿಜಿಟಲ್ ಡಿಸೈನ್ಸ್ ವಿತ್ ಆನ್ಲೈನ್ ಕ್ಯಾಡ್ ಅಂತ ಬರುತ್ತೆ. ಸೊ ಇಲ್ಲೇನಿದೆ ಅಲ್ಲಿ ಫ್ರೆಂಡ್ಸ್ ಈ ಥರ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಕ್ರಿಯೇಟ್ ಡಿಸೈನ್ ಥಿಂಕಿಂಗ್ ಲಾಗಿನ್ ಜಾಯಿನ್ ಆ್ಯಂಡ್ ದಿಸ್. ಸೊ ಓಕೆನಾ, ನೀವೇನಾದರೂ ಜಾಯ್ನ್ ಆಗ್ತೀನಿ ಅಂದರೆ ದೆನ್ ಹಿಯರ್ ಕ್ಲಿಕ್ ಜಾಯಿನ್ ಅಂದರೆ ರಿಜಿಸ್ಟರ್ ಆಗಬೇಕು ಫ್ರೆಂಡ್ಸ್. ಫಸ್ಟ್ಗೆ ರಿಜಿಸ್ಟರ್ ಆಗಬೇಕು. ಸೊ ಅದಕ್ಕೋಸ್ಕರ ಜಾಯಿನ್ ಅಂತ ಓಪನ್ ಆಗುತ್ತೆ. ಜಾಯಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ. ನೀವು ಇನ್ನೂ ಸೊ ಇಲ್ಲೇನಿದೆ ಅಂದರೆ ನಾನು ಆಲ್ರೆಡಿ ಜಾಯ್ನ್ ಆಗಿದ್ದೀನಿ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತಂದರೆ ಇನ್ ಸ್ಕೂಲ್ ಎಜುಕೇಟರ್ ಸ್ಟಾರ್ಟ್ಸ್ ಇಯರ್. ಓಕೆ, ನೀವು ಏನೋ ಎಜುಕೇಟರ್ ಸ್ಟೂಡೆಂಟ್ಸ್ ಇದ್ದರೆ ಕ್ಲಾಸಿಗೆ ಕೂಡ ನೀವು ಜಾಯ್ನ್ ಮಾಡೋದು, ಆನ್ಲೈನ್ ಕ್ಲಾಸ್ ಕೂಡ ನೀವು ತೊಗೋಬೋದು ಫ್ರೆಂಡ್ಸ್. ಓಕೆನಾ, ವಿತ್ ಕೋಡ್ ತೊಗೊಂಡು. ಓಕೆನಾ, ನಾವು ಎಜುಕೇಟರ್ ಇದೆ. ಸೊ ಎಜುಕೇಟರ್ ಎಸ್ ಐ ಆಮ್. ಓಕೆ, ಐ ಅಗ್ರಿ. ದೆನ್ ಏನಂದರೆ ಸೈನಪ್ ಆಗಬೇಕು. ಸೈನಪ್ ಆಗಬೇಕಂದ್ರೆ ಈ ಥರ ವಿತ್ ಇಮೇಲ್ ಅಂತ ಬರುತ್ತೆ. ಓಕೆನಾ, ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮ್ದು ಯಾವ ಕಂಟ್ರಿ ಇದೆ ಇಲ್ಲಿ ಕ್ಲಿಕ್ ಮಾಡೋದು ಫ್ರೆಂಡ್ಸ್. ಇಲ್ಲಿ ಬರುತ್ತೆ ನೋಡಿ. ಈಗ ಸಪೋಸು ನಮ್ಮದು ಇಂಡಿಯಾ ಇತ್ತಂದರೆ ಸೊ ಇಂಡಿಯಾ ABCDFGH. ಓಕೆ, ಓಕೆನಾ, ಇಂಡಿಯಾ. ಓಕೆ, ಇಂಡಿಯಾ. ನಮ್ಮದು ಡೇಟ್ ಆಫ್ ಬರ್ತ್ ಎಷ್ಟಿರುತ್ತೆ ಸಪೋಸ್ ನಾವು ಒಂದು ಯಾವುದೋ ಒಂದು ಡೇಟ್ ಆಫ್ ಬರ್ತ್ ಡಮ್ಮಿ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. 2 ಫೆಬ್ರವರಿ ಸಪೋಸ್ ಏನಾದರೂ ನಿಮ್ದು ಇತ್ತಂದರೆ ಸೊ 1987 ಈ ಥರ ಏನೋ ಇತ್ತಂದರೆ ದೆನ್ ನೆಕ್ಸ್ಟು. ಓಕೆನಾ, ಇದೊಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ನಿಮ್ದು ಯಾವುದಾದ್ರು ಒಂದು ಅಕೌಂಟ್ ಇತ್ತಂದರೆ ಸಪೋಸ್ XYZ ಶಿಫ್ಟ್ ಒಂದು ಡಮ್ಮಿ ಹೊಡಿತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ. ಓಕೆನಾ, @gmail.com. ಒಂದು ಯಾವುದಾದ್ರು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. 1 2 3 4 ಅಂತ ರಿಜಿಸ್ಟರ್ಡ್ ಅಂತ ಇದೆ. ಸೊ XYZ 1 2 3 ಅಂತ ಕೊಟ್ರಿ. ಸೊ ಆಲ್ರೆಡಿ ತೋರಿಸುತ್ತೆ 1 2 3. ಸೊ ಒಂದು ಯಾವ್ದಾರು ಹೊಡ್ರಿ ಫ್ರೆಂಡ್ಸ್. ಈಗ ನಾವು ಒಂದು ಯಾವುದೋ ಹೊಡ್ತೀನಿ, ರವೀಂದ್ರ ಟೋಮಿ @gmail.com. ಓಕೆನಾ, ಪಾಸ್ವರ್ಡ್ ಹೊಡ್ರಿ ಫ್ರೆಂಡ್ಸ್. ಈಗ ಒಂದು ಯಾವುದೋ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ಓಕೆನಾ, ಇದೊಂದು ಡಮ್ಮಿ ತೋರಿಸ್ತಾ ಇದ್ದೀನಿ ಅಟ್ಲೀಸ್ಟ್ ಅಂತಿರೋದೇನೆ. ಓಕೆನಾ ಫ್ರೆಂಡ್ಸ್, ಓಕೆನಾ, ಒಂದು ಯಾವುದೋ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತೀನಿ. ದೆನ್ ಆದಮೇಲೆ ನೀವು ಕ್ರಿಯೇಟ್ ಅಕೌಂಟ್ ಅಂತ ಕೊಡಬೇಕು ಫ್ರೆಂಡ್ಸ್. ಓಕೆನಾ, ಕ್ರಿಯೇಟ್ ಅಕೌಂಟ್ ಆದ ತಕ್ಷಣ ನಿಮಗೆ ಇಲ್ಲಿ ಡನ್ ಅಂತ ಕೊಡಬೇಕು ಫ್ರೆಂಡ್ಸ್. ಅಕೌಂಟ್ ಕ್ರಿಯೇಟೆಡ್ ಡನ್ ಅಂತ ಕೊಡಬೇಕು. ಓಕೆನಾ, ಡನ್. ಸೊ ಡನ್ ಅಂದ ತಕ್ಷಣ ನಿಮ್ಗೆ ಏನಂದರೆ ಒಂದು ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ಥರ ನಿಮ್ಮದು ಇಮೇಲ್ ID ವಿತ್ ಇಮೇಲ್ ID ಏನಾಗ್ತದೆ ಒಂದು ಅಕೌಂಟು ಕ್ರಿಯೇಟ್ ಆಯ್ತು ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ಅಕೌಂಟು ಕ್ರಿಯೇಟ್ ಆಯ್ತು. ಓಕೆನಾ, ಇಲ್ಲಿ ಲೆಟ್ಸ್ ಗೋ ಈ ಥರ ಒಂದು ಇದು ಬರುತ್ತೆ. ಸೊ ನೀವೇನಂದರೆ ಇದರಲ್ಲಿ ಓಕೆನಾ, ಇದನ್ನು ಈ ಥರ ಇದರಲ್ಲಿ ಬಿಲ್ಡ್ ಮಾಡೋದು ಈ ಥರ ಬರುತ್ತೆ. ಸೊ ಇದು ಬೇಡ ಅಂದರೆ ಕ್ಲೋಸ್ ಮಾಡಿ ಈ ಶೇಪ್ನ ಬರೋದು. ಸೊ ದೆನ್ ಓಕೆನಾ, ಈಗ ಆಲ್ರೆಡಿ ನಾನೊಂದು ಅಕೌಂಟಿಗೆ ಇದ್ದೀನಿ. ಸೊ ಈ ಅಕೌಂಟನ್ನ ನಾನು ಕ್ಲೋಸ್ ಮಾಡಿ ನನ್ನ ಅಕೌಂಟ್ನಲ್ಲಿ ನಾನು ಡಿಸೈನ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಓಕೆನಾ, ನನ್ನ ಅಕೌಂಟಿಗೆ ನಾನು ಲಾಗಿನ್ ಆಗ್ತೀನಿ. ಸೊ ಇದು ಅಕೌಂಟ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೆ. ಸೊ ಈಗ ನನ್ನ ಅಕೌಂಟಿಗೆ ನಾನು ಲಾಗಿನ್ ಆಗ್ತೀನಿ. ನನ್ನ ಅಕೌಂಟಿಗೆ ಲಾಗಿನ್ ಆಗಿ ಸೊ ನಾನು ರಿಜಿಸ್ಟರ್ಡ್ ಅಕೌಂಟಿಗೆ ಲಾಗಿನ್ ಆಗಿ ನಾನು ನಿಮಗೆ ಆಟೋಮೆಟಿಕಲಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಓಕೆನಾ, ಇಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಬರುತ್ತೆ. ಸೊ ಐ ಹ್ಯಾವ್ ಆಲ್ರೆಡಿ ಜಾಯಿನ್ ಟಿಂಕರ್ ಕ್ಯಾಡ್. ಸೊ ಸೈನ್ ಇನ್ ಅಂತ. ಸೊ ಸೈನ್ ಇನ್ ವಿತ್ ಇಮೇಲ್. ಓಕೆನಾ, ಸೊ ನಂದು ಅಕೌಂಟ್ ಇದೆ. ಸೊ ನನ್ನ ಅಕೌಂಟಿಗೆ ನಾನು ಆಲ್ರೆಡಿ ಓಕೆನಾ ಫ್ರೆಂಡ್ಸ್, ಸೊ ಆಲ್ರೆಡಿ ರಿಜಿಸ್ಟರ್ ಆಗಿದ್ದೆ. ಸೊ ನಾನು ಅದಕ್ಕೆ ಸೈನ್ ಇನ್ ಆಗ್ತಾ ಇದ್ದೀನಿ. ಸೊ ಅಕೌಂಟ್ ಓಪನ್ ಆಗುತ್ತೆ ಈಗ. ಓಕೆನಾ, ನನ್ನ ಅಕೌಂಟ್ ಕ್ರಿಯೇಟ್ ಆಯ್ತು. ಈಗ ರವಿಕುಮಾರ್ ಸಜ್ಜನರ್ ಒಂದು ಅಕೌಂಟ್ ಕ್ರಿಯೇಟ್ ಆಯಿತು ಫ್ರೆಂಡ್ಸ್ ಈಗ. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಬೇರೆ ಬೇರೆಷ್ಟು ಆಪ್ಷನ್ಸ್ಗಳು ಬರ್ತಾವೆ ಫ್ರೆಂಡ್ಸ್. ಇಲ್ಲಿ ಏನಾದರೂ ನೀವು ಸಪೋಸ್ ಯಾವ್ದಾದ್ರು ಒಂದು ಸರ್ಕ್ಯೂಟ್ನ ಡಿಸೈನ್ ಮಾಡಿ ಸಿಮ್ಯುಲೇಟ್ ಮಾಡಬೇಕಿತ್ತಂದರೆ ಯಾವ ಥರ ಹೋಗಬೇಕು. ಸಪೋಸ್ ಇಲ್ಲಿ ಆಪ್ಷನ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್, 3D ಡಿಸೈನ್ ಸರ್ಕ್ಯೂಟ್ಸ್ ಕೋಡ್ ಬುಕ್ಸ್ ಆ್ಯಂಡ್ ದೆನ್ ಕ್ರಿಯೇಟ್ ಪ್ರಾಜೆಕ್ಟ್. ಇಲ್ಲಿ ನಿಮ್ಮದು
ಇಲ್ಲಿ ಅಕೌಂಟ್ ಬರುತ್ತೆ, ನಿಮ್ದು ಯಾವುದು ನ್ಯೂ ಡಿಸೈನ್ಸು, ನೋಟಿಫಿಕೇಶನ್, ಪ್ರೊಫೈಲ್, ನಿಮ್ಮ ಲಾಗೌಟ್ ಎಲ್ಲ ಆಪ್ಷನ್ ಬರುತ್ತೆ ಇಲ್ಲಿ. ಇಲ್ಲಿ ಏನಂದರೆ ಈಗ ಸಪೋಸ್ ಏನಾದರೂ ನೀವು ಹೊಸದಾಗಿ ಏನಾದರೂ ಒಂದು ಸರ್ಕ್ಯೂಟ್ನ ಡಿಸೈನ್ ಮಾಡ್ತಾರೆ, ಗೋ ಫಾರ್ ಸರ್ಕ್ಯೂಟ್ಸ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಏನು ಮಾಡಿರಿ, ಆಮೇಲೆ ಕ್ರಿಯೇಟ್ ನ್ಯೂ ಸರ್ಕ್ಯೂಟ್ಸ್ ಅಂತ ಕೊಡಿ. ಓಕೆನಾ, ಇಲ್ಲೆಲ್ಲ ಆಪ್ಷನ್ಸ್ ಬರ್ತವೆ. ಸೊ ಕ್ರಿಯೇಟ್ ನ್ಯೂ ಸರ್ಕ್ಯೂಟ್ ಅಂತ ಕೊಡಿ ಫ್ರೆಂಡ್ಸ್. ಸೊ ನೀವು ಒಂದು ಸಾರಿ ಕ್ರಿಯೇಟ್ ನ್ಯೂ ಸರ್ಕ್ಯೂಟ್ ಅಂತ ಕೊಟ್ಟರೆ ಆಟೋಮೆಟಿಕ್ಲಿ ಒಂದು ವಿಂಡೋ ಓಪನ್ ಆಗುತ್ತೆ ಫ್ರೆಂಡ್ಸ್. ಆ ವಿಂಡೋದಲ್ಲಿ ಯಾವ್ಯಾವ ಸರ್ಕ್ಯೂಟ್ ಕಾಂಪೊನೆಂಟ್ಸು ಏನೇನು ಹಾಕಬೇಕು ಏನೇನಿಲ್ಲ ಅನ್ನೋದನ್ನೆಲ್ಲನೂ ಕೂಡ ಇಲ್ಲಿ ಏನಂದರೆ ಏನಮ್ಮ ಫ್ರೆಂಡ್ಸ್ ಲೋಡ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇದು ಆಟೋಮೆಟಿಕ್ಲಿ ವೆಬ್ ಇರೋದ್ರಿಂದ ಸೊ ನೀವು ಇಂಟರ್ನೆಟ್ ಕನೆಕ್ಷನ್ ಯಾವ ಥರ ಸ್ಪೀಡ್ ಇರುತ್ತಲ್ಲ ಆಟೋಮೆಟಿಕ್ಲಿ ವೆಬ್ ಡೌನ್ಲೋಡ್ ಆಗ್ತಾ ಹೋಗುತ್ತೆ. ಈಗ ಸಪೋಸ್ ನಾನು ಇವತ್ತಿನ ಒಂದು ಇದರಲ್ಲಿ ಸಪೋಸ್ ಒಂದು ಸಿಂಪಲ್ ಟ್ರಾಫಿಕ್ ಸಿಗ್ನಲ್ ಯಾವ ಥರ ಆನ್ ಆ್ಯಂಡ್ ಆಫ್ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ಸಪೋಸ್ ಇಲ್ಲಿ ಒಂದು ಆರ್ಡಿನೋ ಬೋರ್ಡ್ ನಾನು ಹೇಳಿದ್ದೀನಿ, ಬಿಗಿನರ್ಸ್ ಫಾರ್ ಆರ್ಡಿನೋ. ಸೊ ಆರ್ಡಿನೋ ಅಂತ ಸರ್ಚ್ ಕೊಡಿ. ಸೊ ಆರ್ಡಿನೋ ಓಕೆನಾ, ಇಲ್ಲೆಲ್ಲ ಕಾಂಪೋನೆಂಟ್ಸ್ ಇರ್ತಾವೆ ಫ್ರೆಂಡ್ಸ್. ಇಲ್ಲೆಲ್ಲ ತೋರಿಸ್ತಾರೆ LED ಆರ್ಡಿನೋ ಬೋರ್ಡ್ಸ್ ಏನೇನು ಕಾಂಪೋನೆಂಟ್ಸ್ ಬೇಕಲ್ಲ ನಿಮ್ಮ ಸರ್ಕ್ಯೂಟ್ ಡಿಸೈನ್ ಮಾಡೋಕ್ಕೋಸ್ಕರ ಇಲ್ಲೆಲ್ಲ ಆಪ್ಷನ್ ಬರ್ತಾವೆ. ಇಲ್ಲಿ ಸರ್ಚ್ ಬರುತ್ತೆ, ಆಮೇಲೆ ಇಲ್ಲಿ ಬೇಸಿಕ್ಕು, ಡಿಸೈನ್ಸು, ಆರ್ಡಿನೋ, ಸರ್ಕ್ಯೂಟ್ ಅಸೆಂಬ್ಲೀಸ್ ಎಲ್ಲ ಬರುತ್ತೆ. ಸೊ ನಾನು ಇಲ್ಲಿ ಏನಂದರೆ ಬೇಸಿಕ್ ಅಂತ ಕೊಟ್ಬಿಟ್ಟು ಇಲ್ಲಿ ಸರ್ಚ್ ಕೊಡ್ತಾ ಇದ್ದೀನಿ ಆರ್ಡಿನೋ ಅಂತ. ಓಕೆನಾ, ಆರ್ಡಿನೋ. ಸೊ ಆರ್ಡಿನೋ ಅಂದ ತಕ್ಷಣ ಆರ್ಡಿನೋ ಬೋರ್ಡ್ ಬರುತ್ತೆ. ಸೊ ಇದನ್ನು ಡ್ರ್ಯಾಗ್ ಮಾಡಿ ಫ್ರೆಂಡ್ಸ್. ಓಕೆನಾ, ಆರ್ಡಿನೋ ಬೋರ್ಡ್ ಡ್ರ್ಯಾಗ್ ಆಯ್ತು ಈಗ. ಓಕೆನಾ, ಇದಕ್ಕೆ ಏನಂದರೆ ನೀವು ಏನಾದರೂ ಹೆಸರು ಕೊಡ್ತಿದ್ರೆ ಹೆಸರು ಕೊಡ್ಬೋದು. ನೇಮ್ 1 ಅಂತ ಇದೆ. ಸೊ ನೇಮ್ 1 ಅಂದರೆ ಡಬಲ್ ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ಬೇಡ ಅಂದರೆ ಎಕ್ಸಿಟ್ ಆಗ್ಬೋದು. ಸೊ ಆರ್ಡಿನೋ ಬೋರ್ಡ್ ನಿಮ್ಮ ಟ್ರಾಫಿಕ್ ಲೈಟ್ ಸಿಗ್ನಲ್ ಮಾಡೋದಕ್ಕೋಸ್ಕರ ಏನು ಬೇಕಂದರೆ 3 ಇರ್ತವೆ, ರೆಡ್ಡು ಮತ್ತು ಯೆಲ್ಲೋ ಮತ್ತು ಗ್ರೀನ್ 3 ಇರ್ತವೆ. ಸೊ ಅದಕ್ಕೋಸ್ಕರ 3 LEDs ಬೇಕು. ಸೊ 3 LEDsನ ಏನಂದರೆ ನೀವು ಯಾವ ಥರ ಬಿಲ್ಡ್ ಮಾಡೋದು, 3 LEDs ಬೇಕು. ಸೊ ಕ್ಲಿಕ್ ಆನ್ LED ಅಂತ ಬರೀರಿ. ಸೊ ಆಟೋಮೆಟಿಕ್ಲಿ LED ಅಂತ ಬರುತ್ತೆ. ಸೊ ನೋಡಿ, 1 ಫಸ್ಟ್ LED, ಸೆಕೆಂಡ್ LED, ಥರ್ಡ್ LED. ಓಕೆನಾ. ಸೊ LED ಜೊತೆಗೆ ಏನು ಬೇಕು ಫ್ರೆಂಡ್ಸ್ ನಿಮಗೆ, ಮತ್ತೆ ಒಂದು ರಿಜಿಸ್ಟರ್ಸ್ ಬೇಕು. ಸೊ ರಿಜಿಸ್ಟರ್ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ರಿಜಿಸ್ಟರ್ ಸೊ 3 ಆನ್ ಆ್ಯಂಡ್ ಆಫ್ ಮಾಡೋಕ್ಕೋಸ್ಕರ 3 ರಿಜಿಸ್ಟರ್ಸ್ ಬೇಕು. ಸೊ ಅದನ್ನು 3 ರಿಜಿಸ್ಟರ್ಸ್. ಓಕೆನಾ. ಓಕೆ, ಇದಾಯ್ತು ಫ್ರೆಂಡ್ಸ್. ಈಗ ಇದರಲ್ಲಿ ಏನಂದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಈಗ 13 ಪಿನ್ಸ್ ಇನ್ಪುಟ್ ಔಟ್ಪುಟ್ ಪಿನ್ಸ್ ಇದಾವೆ. 1 to 13 ಇನ್ಪುಟ್ ಔಟ್ಪುಟ್ ಪಿನ್ಸ್ ಇದಾವೆ. 6 ಅಡ್ರೆಸ್ ಲೈನ್ಸ್ ಇದಾವೆ. A0, A1, A2, A3, A4, A5. ಓಕೆನಾ, 6 ಅಡ್ರೆಸ್ ಲೈನ್ಸ್ ಇದಾವೆ. ಸೊ ನಮಗೆ ಏನಂದರೆ ಒಂದು LEDನ ಆನ್ ಆ್ಯಂಡ್ ಆಫ್ ಮಾಡಬೇಕಪ್ಪ ಅಂತಂದರೆ ಸೊ ಯಾವ ಥರ ನಾವು ಕನೆಕ್ಟ್ ಮಾಡಬೇಕು, ಇದರಲ್ಲಿ ಯಾವ ಥರ ಸಿಮ್ಯುಲೇಟ್ ಮಾಡಬೇಕು, ಇಲ್ಲೆಲ್ಲ ಆಪ್ಷನ್ ಇದೆ ನೋಡಿ. ಸ್ಟಾರ್ಟ್ ಸಿಮ್ಯುಲೇಷನ್, ಕೋಡು, ಎಕ್ಸ್ಪೋರ್ಟು, ಶೇರು ಈ ಥರ ಇದೆ. ಸೊ ಇದನ್ನ ಯಾವ ಕನೆಕ್ಟ್ ಮಾಡಬೇಕು. ಸಪೋಸ್ ಈಗ ಇದು LED ಇದೆ. ಸೊ ಇದು ರೆಡ್ LED ಬೇಕಾಯ್ತು ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಇದರ ನೀವು ಏನಾದರೂ ಕನೆಕ್ಟ್ ಮಾಡಬೇಕಿತ್ತಂದರೆ ಒಂದು ಬ್ರೆಡ್ ಬೋರ್ಡ್ ಬೇಕು. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಒಂದು ಬ್ರೆಡ್ ಬೋರ್ಡ್ನ ತೊಗೋತೀನಿ ಫ್ರೆಂಡ್ಸ್. ಬ್ರೆಡ್ ಬೋರ್ಡ್ ನೀವು ಯಾಕಂದರೆ ಡಿಸೈನ್ ಮಾಡ್ತೀರ. ಸೊ ಬ್ರೆಡ್ ಬೋರ್ಡ್. ಸೊ ಇಲ್ಲಿ ಫ್ರೆಂಡ್ಸ್ ಬ್ರೆಡ್ ಬೋರ್ಡ್ ಬರುತ್ತೆ. ಓಕೆನಾ. ಓಕೆ, ಬ್ರೆಡ್ ಬೋರ್ಡ್ ಬಂತು. ಓಕೆನಾ ಫ್ರೆಂಡ್ಸ್. ಓಕೆ, ಈ ಬ್ರೆಡ್ ಬೋರ್ಡ್ ಮೇಲೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ಕನೆಕ್ಟ್ ಮಾಡಿದರೆ ಈ ಥರ ಕನೆಕ್ಟ್ ಆಗುತ್ತೆ ಲಾಂಗು. ಸೊ ಓಕೆನಾ, ಒಂದು ಸರಿ ಇಲ್ಲಿ ಪವರ್ ಸಪ್ಲೈ ಕನೆಕ್ಷನ್ ಕೊಟ್ಟರೆ ಈ ಥರ ಲಾಂಗ್. ಮತ್ತು ಇವೇನಿದಾವಲ್ಲ ಇಲ್ಲಿ ಗ್ರೌಂಡ್ ಈ ಥರ ಕನೆಕ್ಷನ್ಸ್ ಇರ್ತವೆ. ಇದು ಹಾರಿಜೆಂಟಲ್ ಇರುತ್ತೆ, ಇದು ವರ್ಟಿಕಲ್ ಕನೆಕ್ಷನ್ಸ್ ಇರ್ತವೆ. ಈ ಒಂದು ಪಾಯಿಂಟಿಗೆ ಕನೆಕ್ಟ್ ಮಾಡಿದರೆ ಇಲ್ಲೆಲ್ಲ ಪಾಯಿಂಟ್ಸ್ಗೂ ಕನೆಕ್ಷನ್ ಆಗುತ್ತೆ. ಈ ಒಂದು ಪಾಯಿಂಟಿಗೆ ಕನೆಕ್ಟ್ ಮಾಡಿದರೆ ಇಲ್ಲೆಲ್ಲ ಪಾಯಿಂಟ್ಸ್ಗೂ ಕನೆಕ್ಷನ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ನಮ್ಗೆ ಈಗ ಒಂದು ಜಸ್ಟ್ ಸಿಂಪಲ್ ಒಂದು ಟ್ರಾಫಿಕ್ ಲೈಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಯಾವ ಥರ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಸಪೋಸ್ ಈಗ ನಿಮಗೆ ನೀವು ಕಲರ್ಸ್ ಚೇಂಜ್ ಮಾಡ್ಬೋದು, ನೀವು LEDs ಕಲರ್ಸ್ ಚೇಂಜ್ ಮಾಡ್ಬೋದು, ರಿಜಿಸ್ಟರ್ಸ್ ವ್ಯಾಲ್ಯೂಸ್ ಚೇಂಜ್ ಮಾಡ್ಬೋದು. ಜಸ್ಟ್ ಲೈಕ್ ಇದು ವೆರಿ ಸಿಂಪಲ್ ಸಿಮ್ಯುಲೇಷನ್ ಪ್ರೋಗ್ರಾಮ್ಸು. ನೀವೆಲ್ಲನೂ ಕೂಡ ಇಲ್ಲಿ ಆಪ್ಷನ್ಸ್ ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್. ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಯಾವ ಥರ ಆಗುತ್ತೆ ಅನ್ನೋದನ್ನು. ಓಕೆನಾ, ಆನ್ ಆ್ಯಂಡ್ ಆಫ್ ಇಲ್ಲೇ ಸಿಮ್ಯುಲೇಟ್ ಆಗುತ್ತೆ. ಮತ್ತು ಅದೇ ಸೇಮ್ನ ನೀವು ರಿಯಲ್ ಆಗಿ ಕೂಡ ನೀವು ಬಿಲ್ಡ್ ಮಾಡ್ಬೋದು ಎಷ್ಟು ಅಂತಿರಲ್ಲ ಅಷ್ಟು ಫ್ರೆಂಡ್ಸ್. ಓಕೆನಾ, ಇದರ ರಿಜಿಸ್ಟೆನ್ಸ್ ವ್ಯಾಲ್ಯೂಸ್ ಈಗ ನೀವು ಕ್ಲಿಕ್ ಮಾಡಬೇಕು ಕನೆಕ್ಷನ್ ಮಾಡಬೇಕಿತ್ತಂದರೆ. ಓಕೆನಾ, ಇದು ಬ್ರೆಡ್ ಬೋರ್ಡು, ದಿಸ್ ಈಸ್ LEDs, ದಿಸ್ ಈಸ್ ರಿಜಿಸ್ಟರ್ ಆ್ಯಂಡ್ ದಿಸ್ ಇಸ್ ಆರ್ಡಿನೋ ಬೋರ್ಡ್. ಅಂದರೆ ಮೈಕ್ರೋ ಕಂಟ್ರೋಲರ್ ಥರ ವರ್ಕ್ ಆಗುತ್ತೆ. ಆರ್ಡಿನೋ ಮೈಕ್ರೋ ಕಂಟ್ರೋಲರ್ ಅಂತ ಕೇಳ್ತೀವಿ. ಸೊ LED ರೆಡ್ ಇದೆ. ಸೊ ರೆಡ್ ಅಂತಲೇ ಇಡಿ. ಈಗ ಇದನ್ನು ಏನಾದರೂ ಸಪೋಸ್ ನೀವು ರೆಡ್ಡು ದೆನ್ ಯೆಲ್ಲೋ ಬೇಕಾಗಿತ್ತು ಅಂದರೆ ಕಲರ್ಸ್ ಬರ್ತಾವೆ ನೋಡಿ ಫ್ರೆಂಡ್ಸ್. ನೇಮ್ ಆಫ್ ದಿ ಸೆಕೆಂಡ್ LED ಯೆಲ್ಲೋ ಕಲರ್. ಓಕೆನಾ, ದೆನ್ ಅದಾದಮೇಲೆ ಇದನ್ನು ನೀವೇನಾದರೂ ಗ್ರೀನ್ ಮಾಡ್ತೀನಿ ಅಂದರೆ ಫ್ರೆಂಡ್ಸ್. ಓಕೆನಾ, ಗ್ರೀನ್ ಕಲರ್. ಓಕೆನಾ, ಅಂದರೆ ಈ ರಿಜಿಸ್ಟರ್ಸ್ ಇದೆ. ರಿಜಿಸ್ಟರ್ ಫಸ್ಟ್ ರಿಜಿಸ್ಟರ್ ಇದ್ರ ವ್ಯಾಲ್ಯೂಸ್ ಏನಾದರೂ ನೀವು ಚೇಂಜ್ ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ಇಲ್ಲಿ ರಿಜಿಸ್ಟರ್ಸ್ ವ್ಯಾಲ್ಯೂಸ್ ಬರುತ್ತೆ. 1 ಕಿಲೋ ಓಮ್, ಮೈಕ್ರೋ ಓಮ್, ನ್ಯಾನೋ ಓಮ್, ಮೆಗಾ ಓಮ್ ಲೈಕ್ ದಿಸ್ ಇದೆ. ಸೊ ನಾವು ಇದು ಆಟೋಮೆಟಿಕ್ಲಿ 1 ಕಿಲೋ ಓಮ್ ಇದೆ. ಸೊ ಮೂರನ್ನು ನಾವು 1 ಕಿಲೋ ಓಮ್ ತೊಗೊತಾ ಇದ್ದೀವಿ ಫ್ರೆಂಡ್ಸ್. ಓಕೆನಾ, ಸೆಕೆಂಡ್, ಫಸ್ಟ್, ಸೆಕೆಂಡ್, ಥರ್ಡ್. ಓಕೆನಾ, ದೆನ್ ಇದನ್ನು ಕನೆಕ್ಷನ್ ಮಾಡಬೇಕು, ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ. ಸಪೋಸ್ ಈಗ ಏನಂದರೆ ಫ್ರೆಂಡ್ಸ್, ಈಗ ನೀವು ಆರ್ಡಿನೋ ಬೋರ್ಡು ವರ್ಕಿಂಗ್ನಲ್ಲಿ. ಸೊ ಇವೆಲ್ಲ ಔಟ್ಪುಟ್ ಪೋರ್ಟ್ಸು
0 1 2 3 4 5 ಇಲ್ಲೆಲ್ಲ ಏನಂದರೆ ಪವರ್ ಸಪ್ಲೈ ಇರುತ್ತೆ ಫ್ರೆಂಡ್ಸ್. ಇಲ್ಲಿದೆ ನೋಡಿ ಪವರ್ ಸಪ್ಲೈ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಒಂದು ವೈರ್ ಕನೆಕ್ಷನ್ ಮಾಡ್ತೀನಿ ಅಂದರೆ ಸಪೋಸ್ ಈ ಫಸ್ಟ್ ಪೋರ್ಟಿಂದ ನಾನು ಒಂದು ಸರ್ಕ್ಯೂಟ್ನ ಕ್ಲೋಸ್ ಮಾಡಬೇಕು. ಸೊ ಸಪೋಸ್ ಇದು ಕನೆಕ್ಟ್ ಮಾಡಿದರೆ ಈ ಎಲ್ಲ ಪಾಯಿಂಟ್ಸು ಕನೆಕ್ಷನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಂದ LED ಗೆ ಕನೆಕ್ಷನ್ ಮಾಡಿ, ಓಕೆನಾ. ಒಂದು ಸಿಂಪಲ್ ಪ್ರಾಜೆಕ್ಟ್. ದೆನ್ ಈಗ ಏನಂದರೆ ಈ ಇನ್ನೊಂದು ಎಣ್ಣೆ ಏನಿದೆಯಲ್ಲ ಇದನ್ನು ಗ್ರೌಂಡ್ ಮಾಡಬೇಕು. ಸೊ ಗ್ರೌಂಡ್ ಅಂದರೆ ಇಲ್ಲಿ ನಾವು ಒಂದು ಕಾಮನ್ ಆಗಿ ಒಂದು ಗ್ರೌಂಡ್ ಕೊಡ್ತೀನಿ, ಆ ಗ್ರೌಂಡಿಗೆ ಕನೆಕ್ಷನ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿದೆ ನೋಡಿ, ಈಗ ಈ ಗ್ರೌಂಡ್ ಪಾಯಿಂಟ್ ಇಲ್ಲಿದೆ ಆರ್ಡಿನೋದಲ್ಲಿ, ಅದನ್ನು ನಾನು ಇಲ್ಲೆಲ್ಲೋ ಒಂದು ಎಂಡಿಗೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಅಂದರೆ ಇಲ್ಲೆಲ್ಲ ಏನೇನು ಕನೆಕ್ಟ್ ಮಾಡ್ತಾವೆ ಎಲ್ಲ ಗ್ರೌಂಡಿಗೆ ಕನೆಕ್ಷನ್ ಆಗುತ್ತೆ. ಇಲ್ಲೆಲ್ಲ ಏನು ಕನೆಕ್ಟ್ ಮಾಡ್ತೀನಲ್ಲ ಔಟ್ಪುಟ್ಟಿಗೆ ಕನೆಕ್ಟ್ ಆಗ್ತಾ ಇದೆ ಫ್ರೆಂಡ್ಸ್, ಓಕೆನಾ. ಇದರಿಂದ ಒಂದು ಔಟ್ಪುಟ್ ಸೆಕೆಂಡಿಂದ ಯಾವುದಂದರೆ ಈ ಸಪೋಸ್ ನಾನು ಯಾವುದೋ ಒಂದು ತೊಗೋತೀನಿ, ಸಪೋಸ್ ಏಡ್ತ್ ಔಟ್ಪುಟ್ ಪೋರ್ಟಿಗೆ ತೊಗೊಂಡೆ. ಸೊ ಅದರಲ್ಲಿ ಇಲ್ಲಿ ಬರ್ತದೆ, ಇದು ಕನೆಕ್ಷನ್ ಮಾಡಿದೆ. ದೆನ್ ಇಲ್ಲಿಂದ ಇದು ಗ್ರೌಂಡ್ ಮಾಡ್ಬೇಕು ನಾನು. ಸೊ ಗ್ರೌಂಡ್ ಆಲ್ರೆಡಿ ಇಲ್ಲಿದೆ. ಸೊ ಕನೆಕ್ಷನ್ ಮಾಡ್ತೇನೆ ಬ್ರೆಡ್ ಬೋರ್ಡ್ನಲ್ಲಿ. ದೆನ್ ಇದು ಓಕೆನಾ ಫ್ರೆಂಡ್ಸ್. ಇಲ್ಲಿ ಸಪೋಸ್ ಈಗ 11ನೇ ಪೋರ್ಟಿಗೆ ತೊಗೊಂಡೆ. ದೆನ್ ಇದನ್ನು ಕನೆಕ್ಷನ್ ಮಾಡಿ ಫ್ರೆಂಡ್ಸ್. ಓಕೆ, ಇದು ಕನೆಕ್ಷನ್ ಆಯಿತು. ದೆನ್ ಇದನ್ನು ನಾವು ಗ್ರೌಂಡಿಗೆ ಮಾಡ್ತೀವಿ, ಓಕೆನಾ. ದಿಸ್ ಈಸ್ ರೆಡ್, ದಿಸ್ ಈಸ್ ಯೆಲ್ಲೋ, ದಿಸ್ ಈಸ್. ಸಪೋಸ್ ನೀವು ಏನಾದರೂ ಓಕೆನಾ ಇದು ಕಲರ್ ಚೇಂಜ್ ಮಾಡೋದಂದ್ರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಇಲ್ಲಿ ಬಂದುಬಿಡುತ್ತೆ ನಿಮಗೆ, ಓಕೆನಾ. ದೆನ್ ಇದನ್ನ ನೀವು ಜೂಮ್ ಇನ್ ಜೂಮ್ ಔಟ್ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಇದಾಯ್ತು ಈಗ ಫ್ರೆಂಡ್ಸ್ ಕನೆಕ್ಷನ್ ಆಯ್ತು. ಈಗ ಒಂದು ಗ್ರೌಂಡು ದಿಸ್ ಆ್ಯಂಡ್ ಈ ಪೋರ್ಟ್ ಏನು ತೋರಿಸ್ತಾ ಇಲ್ಲ ಇದು ಪವರ್ ಸಪ್ಲೈ ಇದೆ ಫ್ರೆಂಡ್ಸ್. ಇದನ್ನು ಹಾಕಿದರೆ ಪವರ್ ಸಪ್ಲೈ ಕನೆಕ್ಷನ್ ಮಾಡ್ದಂಗೆ. ಇದು ಆರ್ಡಿನೋ ಬೋರ್ಡ್ಗೆ ಪವರ್ ಸಪ್ಲೈ, ಎಕ್ಸ್ಟರ್ನಲ್ ಪವರ್ ಸಪ್ಲೈ ಕನೆಕ್ಟ್ ಮಾಡ್ದಂಗೆ. ಇದು ಬ್ಯಾಟ್ರಿ ಇದ್ದಂಗೆ ಫ್ರೆಂಡ್ಸ್, ಓಕೆನಾ. ದೆನ್ ಇದಾದಮೇಲೆ ನಿಮಗೆ ಇದಕ್ಕೆ ಆರ್ಡಿನೋ ಕೋಡ್ ಜನರೇಟ್ ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಕೋಡ್ ಅಂತ ಇದೆಯಲ್ಲ, ಇಲ್ಲಿ ಕೋಡ್. ಈ ಕೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬ್ಲಾಕ್ಸ್ ಅಂತ ಕೇಳುತ್ತೆ. ಬ್ಲಾಕ್ಸ್ ಅಷ್ಟೇ ನೋಡ್ತಿರೋ ಅಥವಾ ಬ್ಲಾಕ್ಸ್ ವಿತ್ ಟೆಕ್ಸ್ಟು ಆರ್ ಟೆಕ್ಸ್ಟು. ಈ ಸಪೋಸ್ ಟೆಕ್ಸ್ಟ್ ಅಂತ ತೊಗೊಂಡ್ರೆ ನಾನು ಇದ್ರ ಕರಸ್ಪಾಂಡಿಂಗ್ ಕೋಡ್ ಬಂದಿದೆ ಈಗ ಆಲ್ರೆಡಿ ಇಲ್ಲಿ ಫ್ರೆಂಡ್ಸ್. ಈ ಸಪೋಸ್ ನಮಗೇನಿದ್ದಾವೆ ಒಂದೇ LED ಬಂದಿದೆ, 1 2 3 ಒಂದೇ LED ಬಂದಿದೆ, ನಮಗೆ 3 LEDs ಬೇಕು. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ನಾನು ಬ್ಲಾಕ್ಸ್ ಅಂತ ತೊಗೋತೀನಿ ಫ್ರೆಂಡ್ಸ್, ಬ್ಲಾಕ್ಸ್. ಸೊ ಈ ಬ್ಲಾಕ್ಸ್ ಏನು ಕಾಣ್ತಾವಲ್ಲಿ ಇಲ್ಲೆಲ್ಲ ಆಪ್ಷನ್ಸ್ ಇದಾವೆ ನೋಡಿ ಫ್ರೆಂಡ್ಸ್, ಇಲ್ಲೇನಿದೆ ಅಲ್ಲಿ ಇದು. ಸೊ ಇದನ್ನು ನೀವು ಡೆಲೀಟ್ ಮಾಡ್ತೀನಿ ಅಂದರೆ ಡೆಲೀಟ್ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಇಲ್ಲಿ ಡೆಲೀಟ್ ಆಯ್ತು ಫ್ರೆಂಡ್ಸ್ ಈಗ. ಸೊ ಅದಾದಮೇಲೆ ನಿಮ್ಗೆ ಏನೇನಿದಾವೆ ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ನೇನು ಬೇಕು ಇಲ್ಲಿ. ಸೊ ಈ 1 2 3 LED ಇದಾವೆ. 3 LEDನ ಸೆಟ್ ಮಾಡಬೇಕು ನಾನು. ಫಸ್ಟ್ LED, ಸೆಕೆಂಡ್ LED, ದೆನ್ ಥರ್ಡ್ LED, ಓಕೆನಾ. ದೆನ್ ಅದಾದಮೇಲೆ ನಿಮಗೆ ಓಕೆನಾ ಫಸ್ಟ್ ಸೆಕೆಂಡ್ ಥರ್ಡ್ LED. ಆಮೇಲೆ ಏನು ಮಾಡಬೇಕು, ಇದು ವೇಟ್ ಮಾಡಬೇಕು. ಫಸ್ಟ್ ಟ್ರಾಫಿಕ್ ಸಿಗ್ನಲ್ ರೆಡ್ ಇತ್ತಂದರೆ ನೆಕ್ಸ್ಟ್ ಇಲ್ಲಿಂದ ಬರಲಿಕ್ಕೆ ಗ್ರೀನ್, ಇಲ್ಲಿಂದ ಬಂತಂದರೆ ಎಲ್ಲೋ ಬಂತಂದರೆ ಗ್ರೀನ್. ಸೊ ಇಲ್ಲಿ 60 ಸೆಕೆಂಡ್ಸಿಗೆ ವೇಟ್ ಮಾಡಬೇಕು, ಇಲ್ಲಿ 60 ಸೆಕೆಂಡ್ಸ್. ಸೊ ಅದಕ್ಕೋಸ್ಕರ ಒಂದು ಕಂಟ್ರೋಲಿಂಗ್ ಪಾಯಿಂಟ್ ಬೇಕು. ಸೊ ಕಂಟ್ರೋಲ್ ವೇಟ್ ಫಾರ್ 1 ಸೆಕೆಂಡ್, ವೇಟ್ ಫಾರ್ 1 ಸೆಕೆಂಡ್. ದೆನ್ ಅದಾದಮೇಲೆ ನಿಮಗೆ ಮತ್ತೆ ವಾಪಸ್ ಸೇಮ್ ಔಟ್ಪುಟ್ಟಿಂದ ಅದೇ ಸೇಮ್ ಸೆಕೆಂಡ್ LED, ಇದು 1 LED ಆಯಿತು. ಸೆಕೆಂಡ್ LED ಫ್ರೆಂಡ್ಸ್, ಸೆಕೆಂಡ್ LEDಗೆ ಮತ್ತೆ ತೊಗೊತೀನಿ, ಅದೇನು ರಿಪೀಟ್ ಮಾಡ್ತೀನಿ. ಸೆಕೆಂಡ್ LEDಗೆ ಯಾವ್ಯಾವ ಸೆಕೆಂಡ್ ಅಲ್ಲಿ ಯಾವ್ದು ಆನ್ ಇರಬೇಕು. ದೆನ್ ಇದಾದಮೇಲೆ ನಿಮಗೆ ಕಂಟ್ರೋಲಿಂಗ್ ಪಾಯಿಂಟ್ ಫ್ರೆಂಡ್ಸ್, ಯಾವುದು ವೇಟ್ ಫಾರ್ ಎಷ್ಟು ಸೆಕೆಂಡಿಗೆ ಎಷ್ಟು, ಓಕೆನಾ. ಓಕೆ, ದೆನ್ ಅದಾದಮೇಲೆ ಮತ್ತೆ ಥರ್ಡ್ LED ಇದು ಆನ್ ಆಗಬೇಕಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಥರ್ಡ್ LED. ಯಾಕೆ 3 ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಭಾಳ ಈಸಿ ಇದೆ ಇಲ್ಲಿ, ತುಂಬಾ ಈಸಿ ಇದೆ. ನಿಮ್ಗೆ ಎಷ್ಟು ಈಸಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈಗ ಇದಾದಮೇಲೆ ಕಂಟ್ರೋಲಿಂಗ್, ಮತ್ತೆ ಅದೇನು ಮಾಡಬೇಕು, ವೇಟ್ ಮಾಡಬೇಕು ಆನ್ ಆಗಿದೆ, ಓಕೆನಾ. ಈಗ ಏನಿದೆ ಅಂದರೆ ಫಸ್ಟ್ LED ರೆಡ್ ಅನ್ಕೊಳ್ಳಿ ಫ್ರೆಂಡ್ಸ್. ಈಗ ರೆಡ್ ಇದು ಫಸ್ಟ್ LED. ಸೊ ಸೆಲೆಕ್ಟ್ ಪಿನ್ ಯಾವ ಪಿನ್ನಿಗೆ ಕನೆಕ್ಟ್ ಮಾಡಿದ್ವಿ ಫ್ರೆಂಡ್ಸ್, ಇದನ್ನು 11 ಪಿನ್ನಿಗೆ ಕನೆಕ್ಟ್ ಮಾಡಿದ್ವಿ. ಸೊ ಸೆಲೆಕ್ಟ್ ದ ಪಿನ್ ನಂಬರ್ ಆ್ಯಸ್ 11, ಇಲ್ಲಿ ತೋರಿಸ್ತಾರೆ ಪಿನ್ ನಂಬರ್. ಇದೇನಿರಬೇಕು, ಇದು ಹಾಯ್ ಇತ್ತಂದರೆ ಇವೆಲ್ಲ ಏನಿರಬೇಕು ರಿಮೈನಿಂಗ್. ಇದು ಸೆಕೆಂಡ್ LED ಯಾವ್ದು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಸೆಕೆಂಡ್ LED ಎಲ್ಲಿ ಕನೆಕ್ಟ್ ಮಾಡಿದ್ದೀನಿ ಔಟ್ಪುಟ್ 8ನೇ ಪೋರ್ಟಿಗೆ. ಸೊ 8ನೇ ಪಿನ್ ನಂಬರ್ 8, ಓಕೆನಾ. ದೆನ್ ಥರ್ಡ್ LED ಏನಿದೆಲ್ಲ ಇದನ್ನ ಎಷ್ಟನೇ ಪಿನ್ನಿಗೆ ಕನೆಕ್ಟ್ ಮಾಡಿದ್ದು, ಫಸ್ಟ್ ಪಿನ್ನಿಗೆ. ಸೊ ಸೆಲೆಕ್ಟ್ ಪಿನ್ ನಂಬರ್ ಆ್ಯಸ್ ಇಲ್ಲಿ ಬರುತ್ತೆ ಫಸ್ಟ್ ಪಿನ್ನಿಗೆ, ಓಕೆನಾ. ಇದು ಫನ್ನೇದು ಹಾಯ್ ಇತ್ತಂದರೆ ಇವೆರಡು ಏನಿರ್ಬೇಕು ಫ್ರೆಂಡ್ಸ್, ಈಗ ಲೋ ಇರಬೇಕು ಟ್ರಾಫಿಕ್ ಸಿಗ್ನಲ್ನಲ್ಲಿ. ಸೊ ರೆಡ್ ಇದ್ದಾಗ ಎಲ್ಲೋ ಮತ್ತು ಗ್ರೀನ್ ಆಫ್ ಇರಬೇಕು. ಸೊ ರೆಡ್ ಆನ್, ಎಲ್ಲೋ ಮತ್ತು ಗ್ರೀನ್ ಆಫ್ ಇದ್ದಾವೆ. ಸೊ ದೆನ್ ವೇಟ್ ಫಾರ್ 1 ಸೆಕೆಂಡ್. ಇದನ್ನ ಸೆಕೆಂಡ್ಸ್ನ ನೀವು ಚೇಂಜ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೀವು ಎಷ್ಟು ಸೆಕೆಂಡ್ಸ್ ಬೇಕಾದ್ರೆ ವೇಟ್ ಮಾಡೋದು. ಸಪೋಸ್ ನಾನು ಇಲ್ಲಿ ಏನಂದರೆ 1 ಸೆಕೆಂಡಿಗೆ ಅಷ್ಟೇ ಕೊಡ್ತಾ ಇದ್ದೀನಿ. ನೀವು 60 ಸೆಕೆಂಡ್ಸ್ ಅಂದರೆ 60 ಸೆಕೆಂಡ್, 30 ಸೆಕೆಂಡ್ಸು ಅಥವಾ ಮಿಲಿ ಸೆಕೆಂಡು, ಮೈಕ್ರೋ ಸೆಕೆಂಡ್ಸು ಎಲ್ಲ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ, ಓಕೆನಾ. ಇಲ್ಲಿ ತೋರಿಸ್ತೀನಿ ನೋಡಿ, ಓಕೆನಾ. ದೆನ್ ಇದು ಫಸ್ಟ್ ಇದೆ, ಇದು ಫಸ್ಟ್ LED ಆಯಿತು. ಸೆಕೆಂಡ್ LED ಟ್ರಾಫಿಕ್ನಲ್ಲಿ ದೆನ್ ಇದ್ರದ್ದು ಪಿನ್ ಏನಿದೆ ಸೆಕೆಂಡ್ LED ಸೇಮ್ ಅದೇ 11, ದೆನ್ 8, ದೆನ್ ಫಸ್ಟ್, ಓಕೆನಾ. ಸೊ ಸೆಕೆಂಡ್ನಲ್ಲಿ ಏನಂದರೆ ರೆಡ್ ಆಫ್ ಇರಬೇಕು, ಲೋ, ಇದು ಹಾಯ್ ಇರಬೇಕು, ದೆನ್ ಗ್ರೀನು ಆಫ್ ಇರಬೇಕು. ಸೊ ಸೆಲೆಕ್ಟ್ ಲೋ.
ದೆನ್ ವೇಟ್ ಫಾರ್ ಅನದರ್ 1 ಸೆಕೆಂಡ್. ಇದು 1 ಸೆಕೆಂಡ್ ವೇಟ್ ಮಾಡ್ತಾರೆ, ರೆಡಿ ಇರ್ರಿ ಅಂತ ಎಲ್ಲೋದಲ್ಲಿ. ಮತ್ತು ಸೇಮ್ ಅದೇ ಪೋರ್ಟ್ಸು 11. ದೆನ್ ಥರ್ಡ್ ಎಲ್ ಇ ಡಿಗೆ ಮತ್ತು ಸೆಕೆಂಡ್ ಯಾವುದಿದೆ, ಸೊ 11, 8, ದೆನ್ ಫಸ್ಟ್. ಓಕೆನಾ, ಫಸ್ಟ್ ಪೋರ್ಟ್ ಇದು ಫಸ್ಟ್ 8, 11, ಫಸ್ಟ್ 8, 11, ಫಸ್ಟ್ 8, 11, ಫಸ್ಟ್ 8. ಸೊ ಇದರಲ್ಲಿ ಏನಂದರೆ ಗ್ರೀನ್ ಆನ್ ಇರಬೇಕು, ಉಳ್ಕಿದ್ದೆಲ್ಲ ಆಫ್ ಇರಬೇಕು. ಅಂದರೆ ಹಾಯ್ ಅಂದರೆ ಏನರ್ಥ ಫ್ರೆಂಡ್ಸ್, ಆನ್ ಅಂತ ಅರ್ಥ. ಲೋ ಅಂದರೆ 0 ಅಂತ ಅರ್ಥ. ಲೋ ದೆನ್ ಆಟೋಮೆಟಿಕ್ಲಿ ಏನಾಗುತ್ತೆ, ಇದು ವೇಟ್ ಮಾಡುತ್ತೆ. ಓಕೆನಾ, ಇದೇನಂದರೆ ಕಂಟ್ರೋಲಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. ಇದು ಕರೆಸ್ಪಾಂಡಿಂಗ್ ಕೋಡ್ಸ್ ತೋರಿಸಪ್ಪ ಅಂತಂದ್ರೆ ಏನು ಮಾಡುತ್ತೆ ಫ್ರೆಂಡ್ಸ್, ಈಗ ಇಲ್ಲಿ ತೋರಿಸುತ್ತೆ ನೋಡಿ, ಬ್ಲಾಕ್ಸ್ ಆ್ಯಂಡ್ ಟೆಕ್ಸ್ಟ್ ಅಂತ ತೋರಿಸುತ್ತೆ ನೋಡಿ ಫ್ರೆಂಡ್ಸ್. ಈ ಬ್ಲಾಕ್ಸ್ ಬಂತು, ಇದ್ರ ಕರೆಸ್ಪಾಂಡಿಂಗ್ ಟೆಕ್ಸ್ಟ್ ಬಂತು. ಇಲ್ಲಿ ಟೆಕ್ಸ್ಟ್ನಲ್ಲಿ ಏನಿದೆ ನೋಡಿ ಫ್ರೆಂಡ್ಸ್, ಈಗ ಸಪೋಸು ಟೆಕ್ಸ್ಟ್ನಲ್ಲಿ ಇಲ್ಲೆಲ್ಲ ಬರೆದಿದೆ ನೋಡಿ. ಸೊ ದಿಸ್ ಈಸ್ 11th is output port, 8th is output port, 1 is output port, and this write as 11 as high, 8, 1, then wait for 1 second, wait, then high, low, high, then low, low, high, then wait for 1 second. ಓಕೆನಾ, ನೀವು ಬರೀ ಕೋಡ್ ಅಷ್ಟೇ ಬೇಕಾಗಿತ್ತಂದ್ರೆ ಫ್ರೆಂಡ್ಸ್ ಇಲ್ಲಿ ಕೋಡ್ ಕಂಟಿನ್ಯೂ. ಓಕೆನಾ, ಇದು ಬಂತು. ಸೊ ಇದು ಬಂದ ಮೇಲೆ ಇದೇ ಕೋಡ್ನ ನೀವು ಕಾಪಿ ಮಾಡ್ಕೋಬೋದು, ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ಕೋಡ್ನ ಕಾಪಿ ಮಾಡ್ಕೊಂಡು ನೀವು, ಓಕೆನಾ, ಇಲ್ಲಿ ತೋರಿಸುತ್ತೆ, ಕಾಪಿ ಮಾಡಿಕೊಂಡು ನೀವು ಆರ್ಡಿನೋ ಬೋರ್ಡ್ ಸಾಫ್ಟ್ವೇರ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ದಟ್ ಈಸ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಆರ್ಡಿನೋ ಬೋರ್ಡ್ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿಕೊಂಡು ಕೂಡ ನೀವು ಡೈರೆಕ್ಟಾಗಿ ಮಾಡ್ಬೋದು. ಇಲ್ಲಿ ಏನಂದರೆ ಇದು ಫಸ್ಟ್ ಇದು ವರ್ಕ್ ಆಗುತ್ತೆ ಅಂದರೆ ದೆನ್ ಆಟೋಮೆಟಿಕ್ಲಿ ನಾವು ಆರ್ಡಿನೋ ಬೋರ್ಡಿಗೆ ಹೋಗ್ಬೋದು. ಸೊ ಇದಾದಮೇಲೆ ನೀವು ಕೋಡ್ ಜನರೇಟ್ ಮಾಡಿರ್ತಾರೆ, ಎಲ್ಲ ಆಯಿತು. ದೆನ್ ಈಗ ಸಿಮ್ಯುಲೇಟ್ ಮಾಡಿ ಚೆಕ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿದೆ ನೋಡಿ ಸ್ಟಾರ್ಟ್ ಸಿಮ್ಯುಲೇಷನ್ ಅನ್ನೋದು. ಸಿಮ್ಯುಲೇಷನ್ ಆದ ತಕ್ಷಣ ನಮಗೆ ಟ್ರಾಫಿಕ್ ಸಿಗ್ನಲ್ ಕರೆಕ್ಟಾಗಿ ವರ್ಕ್ ಆಗುತ್ತೆ ಎಲ್ಲ ತೋರಿಸುತ್ತೆ ನೋಡಿ ಫ್ರೆಂಡ್ಸ್. ಇನಿಷಿಯಲೈಸೇಷನ್ ಆಗ್ತಾ ಇದೆ. ಸೊ ಒನ್ಸ್ ಇನಿಷಿಯಲೈಸೇಷನ್ ಸ್ಟಾರ್ಟ್ ನೋಡಿ, ರೆಡ್ ಆನ್, ದೆನ್ ಯೆಲ್ಲೋ ಆನ್, ದೆನ್ 1 ಸೆಕೆಂಡ್ ಆದಮೇಲೆ ಗ್ರೀನ್ ಆನ್, ಮತ್ತೆ ರೆಡ್ ಯೆಲ್ಲೋ ಗ್ರೀನ್, ರೆಡ್ ಯೆಲ್ಲೋ ಗ್ರೀನ್, ಕಂಟಿನ್ಯೂ ಸಿಮ್ಯುಲೇಷನ್ ಆಗ್ತಾ ಇದೆ. ಅಂದರೆ ಅರ್ಥ ಏನು, ನಾವು ಮಾಡಿರ್ತಕ್ಕಂಥ ಸರ್ಕ್ಯೂಟು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. 1 ಸೆಕೆಂಡ್ ಆದಮೇಲೆ ರೆಡ್, 1 ಸೆಕೆಂಡ್ ಆದಮೇಲೆ ಯೆಲ್ಲೋ, ದೆನ್ 1 ಸೆಕೆಂಡ್ ಆದಮೇಲೆ ಗ್ರೀನ್, ಕಂಟಿನ್ಯೂಸ್ ರಿಪೀಟ್ ಆಗ್ತಾನೆ ಇದೆ. ಸೊ ಓಕೆನಾ, ಅಂದರೆ ಇದು ಸರ್ಕ್ಯೂಟು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ವಿತ್ ಆರ್ಡಿನೋ ಬೋರ್ಡ್. ದೆನ್ ಸೇಮ್ ಇದನ್ನೇ ನಾವೇಂದರೆ ರಿಯಲ್ ಫಿಸಿಕಲ್ ವರ್ಲ್ಡ್ನಲ್ಲಿ LEDs ಮತ್ತು ರಿಜಿಸ್ಟರ್ಸ್ನ ಮತ್ತು ಆರ್ಡಿನೋ ಬೋರ್ಡ್ನ ಯೂಸ್ ಮಾಡಿಕೊಂಡು ನಾವು ಬಿಲ್ಡ್ ಮಾಡ್ಬೋದು. ಇದೇ ಥರ ನೀವೇನು ಮಾಡ್ಬೋದು, ನಿಮ್ಮ ಸ್ಟೂಡೆಂಟ್ಸ್ಗೂ ಕೂಡ ಸಿಮ್ಯುಲೇಟ್ ಮಾಡ್ಬೋದು. ಎಕ್ಸಾಂಪಲ್ ಈಗ ತೋರಿಸ್ತಾ ಇದ್ದೀನಿ, ಆರ್ಡಿನೋ ಸಾಫ್ಟ್ವೇರ್ಗೆ ಕೂಡ ನೀವು ಯೂಸ್ ಮಾಡ್ಬೋದು. ನಾನು ಆರ್ಡಿನೋ ಸಾಫ್ಟ್ವೇರ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಆರ್ಡಿನೋ ಸಾಫ್ಟ್ವೇರ್ನ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆನಾ, ಆರ್ಡಿನೋ ಸಾಫ್ಟ್ವೇರ್ ಓಪನ್ ಆಗುತ್ತೆ ಈಗ. ಸೊ ಇಲ್ಲಿ ಓಪನ್ ಆಗ್ತಾ ಇದೆ ನೋಡಿ ಆರ್ಡಿನೋ ಸಾಫ್ಟ್ವೇರ್ಸ್ನ. ನೀವು ಆಟೋಮೆಟಿಕ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಂದರೆ ಬರುತ್ತೆ, ಇಲ್ಲ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇದನ್ನೇ ನೀವೇನು ಮಾಡ್ಬೋದು, ಆರ್ಡಿನೋ ಬೋರ್ಡ್ಗೆ ಕೂಡ ಸೇಮ್ ಅದೇ ಪ್ರೋಗ್ರಾಮ್ನ ನೀವು ಬರೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಲಿ ಕಂಟ್ರೋಲ್ ಬೋರ್ಡ್ನಲ್ಲಿ ಈಗೇನು ಹೇಳಿದ್ವಲ್ಲ ಫ್ರೆಂಡ್ಸ್, ಈ ಥರ ಬ್ಲಾಕ್ಸ್ನ ಹಾಕೊಂಬಿಟ್ಟು ನೀವು ಈಸಿಯಾಗಿ ಮಾಡ್ಕೋಬೋದು. ಹೌದಾ? ಓಕೆ, ಈಗ ಆರ್ಡಿನೋ ಸಾಫ್ಟ್ವೇರ್ ಓಪನ್ ಆಗುತ್ತೆ, ಜಸ್ಟ್ ಸ್ಟಾರ್ಟಿಂಗ್ ಆಗ್ತಾ ಇದೆ. ಓಕೆ, ಆರ್ಡಿನೋ ಸಾಫ್ಟ್ವೇರ್ ಓಪನ್ ಆಯಿತು ಫ್ರೆಂಡ್ಸ್ ಈಗ. ಓಕೆನಾ, ಇಲ್ಲಿ ಏನು ಮಾಡ್ಬೇಕಂದ್ರೆ ನಿಮ್ಗೆ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಈಗೇನಂದರೆ ಹೊಸದಾಗಿ ನೀವು ಹೋಗ್ಬಿಟ್ಟು ಇಲ್ಲಿ, ಓಕೆನಾ, ಇಲ್ಲಿ ಏನು ಮಾಡ್ಬೋದು, ನಿಮ್ಮ ಸ್ಟಾರ್ಟ್ ಆ್ಯಂಡ್ ದಿಸ್ ಈ ಕೋಡ್ ಏನಿದೆ ಅಲ್ಲ, ಪುಟ್ ಯುವರ್ ಕೋಡ್ ಹಿಯರ್ ಅಂತಿದೆ ನೋಡಿ. ಇಲ್ಲಾದಮೇಲೆ ನಿಮ್ಮ ಕೋಡ್ನ ಏನಿದೆ ಅಲ್ಲ, ಈಗ ಸಪೋಸ್ ಸೆಟಪ್, ಓಕೆನಾ, ಇದು 1 ಟ್ರೈ ಆಗುತ್ತೆ. ಇದನ್ನು ಕಂಟಿನ್ಯೂಸ್ ರಿಪೀಟ್ ಮಾಡೋದಿತ್ತಂದರೆ ದೆನ್ ರಿಪೀಟೆಡ್ಲಿ ಲೂಪ್, ಓಕೆನಾ, ದಿಸ್ ವೈಡ್ ಲೂಪ್. ಇದು 1 ಟೈಮ್ ರೈಟ್ ಆ್ಯಂಡ್ ರೀಡ್ ಆ್ಯಂಡ್ ರೈಟ್ ಮಾಡಿದ್ವಿ, ವೈಡ್ ಲೂಪ್, ದೆನ್ ಇದೇನಂದರೆ ರಿಪೀಟ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್. ಈ ಕೋಡ್ ಪ್ರೋಗ್ರಾಮ್ ಏನು ಮಾಡ್ಬೋದು, ನೀವು ಆಟೋಮೆಟಿಕ್ಲಿ ಡಂಪ್ ಮಾಡ್ಬೋದು. ನಿಮ್ದು ಏನಾದರೂ ಪ್ರೋಗ್ರಾಮ್ ಇಲ್ಲಿ ಪ್ರಿಫರೆನ್ಸಿಗೆ ಹೋಗ್ಬಿಟ್ಟು ನೀವು ಎಷ್ಟು ಸೆಟ್ ಮಾಡ್ತೀರಾ ಆರ್ಡಿನೋ ಬೋರ್ಡ್ನಲ್ಲಿ, ಸೊ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಸಿಸ್ಟಮ್ ಇದ್ದರೆ ಸಿಸ್ಟಮ್ಗೆ ಕನೆಕ್ಟ್ ಮಾಡಿಕೊಂಡು ಈ ಪ್ರೋಗ್ರಾಮ್ನ ನೀವು ಅದರಲ್ಲಿ ಡಂಪ್ ಮಾಡಿ, ಓಕೆನಾ, ಇಲ್ಲಿ ನೀವು ಸಿಮ್ಯುಲೇಟ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿದೆ ನೋಡಿ, ಓಪನ್, ಸೇವ್, ದೆನ್, ಓಕೆನಾ, ನೀವು ಇದರಲ್ಲಿ ಡಂಪ್ ಮಾಡ್ಕೋಬೋದು, ಚೆಕ್ ಮಾಡ್ಬೋದು ಎರರ್ಸ್ ಇದಾವೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ನೀವು ಆಟೋಮೆಟಿಕ್ಲಿ ಬಿಲ್ಡ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ, ಟೂಲ್ಸ್ ಇಲ್ಲಿದೆ ನೋಡಿ, ಆಟೋ ಫಾರ್ಮ್ಯಾಟ್ ರನ್ ಅಂತ ಮಾಡ್ಕೊಂಡ್ಬಿಟ್ರೆ ನೀವು ಆಟೋಮೆಟಿಕ್ಲಿ ಪ್ರೋಗ್ರಾಮ್ ಆಗ್ತಾ ಇದೆಯಲ್ಲ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ, ಸೊ ಇದೇನಿದೆ ಇದು ಆಟೋಮೆಟಿಕ್ಲಿ ಈ ಥರ ನೀವು ಇದೇ ಪ್ರೋಗ್ರಾಮ್ ನೀವು ಪ್ರೋಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಲಿ ಏನಾಗ್ತಾ ಇದೆ ಇಲ್ಲಿ, ಸೊ ದಟ್ ಈಸ್ ಜನ್ರೇಟ್ ಆಗ್ತಾ ಇದೆ. ಸೊ ದಟ್ ಈಸ್ ಓಕೆನಾ, ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇದನ್ನೇ ಏನಂದರೆ ನೀವು ಇದೇ ಪ್ರೋಗ್ರಾಮ್ನ ನೀವು ಆಟೋಮೆಟಿಕ್ಲಿ, ಓಕೆನಾ, ಇದೇ ಪ್ರೋಗ್ರಾಮ್ನ ನಾವು ಆರ್ಡಿನೋ ಬೋರ್ಡ್ನಲ್ಲಿ ಹಾಕೊಂಡ್ಬಿಟ್ಟು, ಸೊ ಇಲ್ಲಿ ನೀವು ಪೇಸ್ಟ್ ಮಾಡಿಕೊಂಡು ಇದನ್ನೇ ಪ್ರೋಗ್ರಾಮ್ನ ರಿಯಲ್ ಆರ್ಡಿನೋ ಬೋರ್ಡ್ ಕನೆಕ್ಟ್ ಮಾಡ್ಕೊಂಡು ನಿಮ್ಮ ಸಿಸ್ಟಮ್ಗೆ, ಸೊ ದಟ್ ಆಟೋಮೆಟಿಕ್ಲಿ ಬರ್ನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ, ಸೊ ಇದೇ ಥರ ಡಿಫ್ರೆಂಟ್ ಪ್ರಾಜೆಕ್ಟ್ಸ್ಗಳು ಐಡಿಯಾಸ್ಗಳು ನಿಮಗೆ ಬೇಕಾಗಿದ್ದಪ್ಪ ಅಂದರೆ ನಿಮ್ಮದು ಐಡಿಯಾಸ್ಗಳು ಸ್ಟೂಡೆಂಟ್ಸ್ಗಳು ಇದ್ದು ಅಂದರೆ ಅವನ್ನ ಬಿಲ್ಡ್ ಮಾಡ್ಕೋಬೋದು ಮತ್ತು ಸಿಮ್ಯುಲೇಟ್ ಮಾಡಿ ತೋರಿಸ್ಬೋದು ನೀವು ರಿಯಲ್ ಆಗಿ ಈ ಥರ ವರ್ಕ್ ಆಗುತ್ತೆ ಅಂತ ಆರ್ಡಿನೋ ಬೋರ್ಡ್ನಲ್ಲಿ ಯಾವ ಥರ ಇನ್ಪುಟ್ ಔಟ್ಪುಟ್ ಆಗುತ್ತೆ ಇದು. ಓಕೆನಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋಗೆ ಮತ್ತೆ ಭೇಟಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್.